ಯಾಕೆ ಯಾಕೆ ಏನೇ ಆಯ್ತು? ಹೊರಗಡೆ ಯಾರು ಹುಚ್ಚ ಬಂದ್ಬಿಟ್ಟಿದೆ ಕಣೋ. ನೋಡಿದ್ರೆ ಭಯ ಆಗುತ್ತೆ. ಹುಚ್ಚನ ನೋಡೋಣ. ಭಿಕ್ಷುಕ ಕಣೆ. ಮೂರ್ಖ, ನಾನು ಭಿಕ್ಷುಕ ಅಲ್ಲ, ಒಡೆ ಮಹೇಶ್ವರ. ಭೂಮಿಯನ್ನೇ ಒಡೆ ಮಾಡ್ಕೊಂಡು ಎಣ್ಣೆಲ್ ಕರಿಯೋ ಬಾಬಾ. ಬಿಸ್ಕೆಟ್ ಬೇಕಾ? ಕ್ಯಾಚ್. ನಾಯಿ ಬಿಸ್ಕಟ್. ಕ್ಯಾಚ್. ಇದು ಕಾಸ್ಟ್ಲಿ ಬಿಸ್ಕಟ್ ಕಣೋ. ಹೂ ಕಣೆ, ಇದ್ರಲ್ಲಿ ಬರೀ ಗೋಡಂಬಿನೇ ಇರುತ್ತೆ. ಈ ಒಡೆ ಬಾಬನ ಶಕ್ತಿ ನಿನಗಿನ್ನೂ ಗೊತ್ತಿಲ್ಲ ಮೂರ್ಖ. ಕ್ಷಮಿಸಬೇಕು ಬಾಬಾಗಳೇ, ನೀವು ಬಾಬಾಗಳು ಅಂತ ಈ ಮೂರ್ಖರಿಗೆ ಗೊತ್ತೇ ಇಲ್ಲ. ಬಾಬಾಡ ಪುರುಷರೆಲ್ಲ ಹೀಗೆ ಇರೋದು ಯಾವುದೋ ಲೋಕದಲ್ಲಿ ಇರ್ತಾರೆ. ಅವರ ಶಕ್ತಿ ಏನು ಅಂತ ನಿನಗೇನೇ ಗೊತ್ತು? ಚಂಪಾ, ಭಿಕ್ಷೆ ತಗೊಂಡ್ ಬಾಲೆ. ಇಲ್ಲ, ನಾನು ಭಿಕ್ಷೆ ಹಾಕಲ್ಲ. ಯಾಕೆ? ಅವ್ರು ನೋಡಿದ್ರೆ ಒಳ್ಳೆ ರಾವಣ ತರ ಇದ್ದಾರೆ. ಭಿಕ್ಷೆ ಹಾಕುವಾಗ ಕೆರೆ ದಾಟ್ ಬಾ ಅಂತಾರೆ. ನಾನು ಕೆರೆ ದಾಟಿ ಭಿಕ್ಷೆ ಹಾಕಕ್ಕೆ ಅಂತ ಹೋದಾಗ ಅಕಟಕಟ ಸಿಕ್ಕಿ ಬಿದ್ದೆ ಸೀತಾ ಅಂತ ಹೇಳ್ತಾರೆ. ನಾನು ಭಿಕ್ಷಿಕ ಅಲ್ಲ, ರಾವಣ ಅಂತ ಹೇಳಿ ನನ್ನ ಹೊತ್ಕೊಂಡು ಪುಷ್ಪಕ ವಿಮಾನದಲ್ಲಿ ಹಾರಿಸ್ಕೊಂಡು ಹೊಟ್ಟೋದ್ರೆ ಚಂಪಾ, ನೀನೀಗ ಭಿಕ್ಷೆ ಹಾಕಲಿಲ್ಲ ಅಂದ್ರೆ ಶಾಪ ಕೊಟ್ಬಿಡ್ತಾಳೆ. ನಿಮ್ ಸೊಸೆಗೆ ಹೇಳ್ಕೊ ಹೋದ್ರೆ. ಚಂಪಾ, ನೀನ್ ಮಾಡಲ್ಲ ಅನ್ನೋದ್ ಕೆಲ್ಸನ ನಾನ್ ಮಾಡ್ಬೇಕಾರೆ ನಾನ್ ಮಾಡಲ್ಲ. ಅತ್ತೆ, ಬೆಗ್ಗರಿಗೆ ನೀವೇ ಭಿಕ್ಷೆ ಹಾಕಿ. ನೀವ್ಯಾಕೆ ಹಾಕ್ತೀಯ? ನಾನೇ ಹಾಕ್ತೀನಿ. ಒಳಗಡೆ ಸ್ವಲ್ಪ ತಾಳಿ. ಕಟ. ಮಾತೆ ಸತ್ಕುಲ ಪ್ರಸೂತೆ. ತಗೋ, ಇದು ಒಡೆ ಮಹೇಶ್ವರನ ಪ್ರಸಾದ. ನಿನಗೊಂದು ಒಡೆ, ಇನ್ನಾರಿಗೂ ಕೊಡೆ. ನನಗೆ ಮಾಡ. ನಂಬಿಕೆ ಇದ್ದವರಿಗೆ ಮಾತ್ರ ಪ್ರಸಾದ. ಬಾಬಾಗಳೇ, ನಂಗೆ ಈಗ ನಂಬಿಕೆ ಬರ್ತಾ ಇದೆ. ತಗೋ ನಿಂಗೊಂದು ಒಡೆ. ಏನಿದು ಒಡೆ ಇಷ್ಟೊಂದು ಅಳಸೋಗಿದೆ? ಬಾಬಾಗಳೇ, ಎಲ್ಲಿ ಯಾವತ್ ಮಾಡಿದೀವಿ ಒಡೆನ? ಕೈಲಾಸದಲ್ಲಿ ಮಾಡಿದ್ದು. ಪ್ರಸಾದ ಅಂತ ತಿಂದ್ರೆ ಅಮೃತ, ಇಲ್ಲ ಅಂದ್ರೆ ಮೃತ. ಕೊಟ್ಟಿದ್ದನ್ನು ತೆಪ್ಪಗೆ ತಿನ್ನಬೇಕು, ಇಲ್ಲ ಅಂದ್ರೆ ಏನೋ ಶಿವತಾಂಡವ ನೃತ್ಯ ಮಾಡ್ಬಿಡ್ತು. ಮೈ ಗಾಡ್, ಸಿಕ್ಕಾಪಟ್ಟೆ ಬ್ಯಾಡ್ ಅನ್ಸುತ್ತೆ. ನಿಲ್ಸಯ್ಯ ನಿನ್ನ ನೃತ್ಯನ. ಒಡೆ ಉದುರೋಗ್ಬಿಟ್ರೆ ಕಷ್ಟ. ಈಶ್ವರ, ಪರಮೇಶ್ವರ. ಮಾತೆ ಸತ್ಕುಲ ಪ್ರಸೂತೆ. ಇದು ಅಂತಿಂತ ಒಡೆ ಅಲ್ಲ, ಮಹಾಪ್ರಸಾದ. ಇದನ್ನ ಭಕ್ತಿಯಿಂದ ಕಣ್ಗೊತ್ಕೊಂಡು ತಿನ್ನು. ಈಶ್ವರನ ಧ್ಯಾನ ಮಾಡು, ನಿನಗೆ ಅದ್ಭುತವಾದ ಶಕ್ತಿ ಬರುತ್ತೆ. ಇಡೀ ಪ್ರಪಂಚವೇ ನಿನ್ನ ವಶವಾಗುತ್ತೆ. ಅಮ್ಮ, ನಂಗೆ ಯಾಕೋ ಈ ವಡೆ ಬೇಡ ಅನ್ನಿಸ್ತಿದೆ. ಇದನ್ನು ನೀನೇ ತಿನ್ಕೊಂಬಿಡು. ಪ್ರಸಾದ ಎಲ್ಲಾದ್ರೂ ಬೇಡ ಅಂತಾರೇನೆ. ಕೊಡೆ ನಾನೇ ತಿಂತೀನಿ. ಅತ್ತೆ, ಡೋಂಟ್ ಈಟ್ ವಡೆ, ಥ್ರೋ ಇಟ್ ಔಟ್. ಏನಮ್ಮ ಇದು? ಮನೆ ಬಾಗಿಲಿಗೆ ಬಾಬಾ ಬಂದು ಪ್ರಸಾದ ಕೊಟ್ಟಿರೋದನ್ನ ಬೇಡ ಅಂತಲ್ಲ ಏನಮ್ಮ? ಓ ಅತ್ತೆ, ಇದು ತುಂಬಾ ಓಲ್ಡ್ ವಡೆ, ತುಂಬಾ ವಾಸನೆ ಬರ್ತಾ ಇದೆ. ಪ್ರಸಾದನ ಭಕ್ತಿಯಿಂದ ತಿಂದ್ರೆ ಏನೂ ಆಗಲ್ಲಮ್ಮ. ಜೈ ಒಡೆ ಮಹೇಶ್ವರ. ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ಒಡೆ ಮಹೇಶ್ವರ, ಒಡೆ ಮಹೇಶ್ವರ, ಒಡೆ ಮಹೇಶ್ವರ. ನಡವರ ಗಂಡ ಒಡೆ ತಿಂದ್ರಲ್ಲ, ಮೆಂಟ್ಲಾಗ್ಬಿಟ್ಟಿರ್ಬೇಕು. ಅತ್ತೆ, ಸ್ಟಾಪ್ ಇಟ್. ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಮುಚ್ಚ ಬಾಯ ಅವಿವೇಕಿ. ನಾನು ಪ್ರಸಾದ ತಿಂದಿದ್ದೀನಿ. ನನಗೆ ಅದ್ಭುತವಾದ ಶಕ್ತಿ ಬಂದಿದೆ. ಈಗ ನಾನೇ ಪರಮೇಶ್ವರ. ಓ ಮೈ ಗಾಡ್, ನೀವು ಗಾಡ? ಹೌದು, ನಾನು ಗಾಡ್, ನೀನು ಅದೆಲ್ಲ ಉಲ್ಟಾ. That means what? ಗಾಡ್ನ ಉಲ್ಟಾ ಹಾಕಿದ್ರೆ ಡಾಗ್ ಆಗುತ್ತೆ. ಅತ್ತೆ, stop this nonsense. ನೀವೇ ಗಾಡ್ ಅಂತ ಪ್ರೂವ್ ಮಾಡಿ ತೋರಿಸಿ ನೋಡೋಣ. ನಿನಗೇನು ಬೇಕು ಕೇಳು. ನನಗೆ ಫ್ರೂಟ್ಸ್ ಬೇಕು. ನನಗೆ ಚಕ್ಲಿ ಕೋಡ್ಬಳೆ ಬೇಕು. ಜೈ ಒಡೆ ಮಹೇಶ್ವರ. ಇವನು ಕೇಳಿದ್ದು ಬರಲಿ. ಅತ್ತೆ, I just
ಯಾಕೆ? ಓ ಮೈ ಗಾಡ್, ವಿಷಯ ನಿಂಗೂ ಗೊತ್ತಾಗತ್ತಾ? ಹೌದು, ನಮ್ಮ ಅತ್ತೆ ಮೈ ಮೇಲೆ ಗಾಡ್ ಬಂದ್ಬಿಟ್ಟಿದೆ. ವಡೆ ಮಹೇಶ್ವರ. ವಡೆ ಅಂದ್ರೆ ಮುದ್ದಿನ ವಡೆ. ಯಾರೋ ಬಾಬಾ ನಮ್ಮ ಮನೆಗೆ ಬಂದು ನಮ್ಮ ಅತ್ತೆಗೆ ಪ್ರಸಾದ ಕೊಟ್ರು. ನಮ್ಮ ಅತ್ತೆ ಆ ಪ್ರಸಾದ ತಿಂದ ಮೇಲೆ ನನ್ನ ಮೈ ಮೇಲೆ ಗಾಡ್ ಬಂದಿದೆ ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರ್ಗಾಡ್ತಾ ಇದ್ದಾರೆ. ಆಕ್ಚುಲಿ ನನ್ಗಿನ್ನೂ ಪೂರ್ತಿ ನಂಬಿಕೆ ಬಂದಿಲ್ಲ. ಇನ್ನೊಂದ್ಸಲ ಚೆಕ್ ಮಾಡ್ಬಿಟ್ಟು ಹೇಳ. ಓಕೆ, ಶಿವ ಗಾಡ್. ಪಲ್ಲು, come here. ಏನಕ್ಕೆ? ಪಲ್ಲು, ನಿನ್ನ ಅಮ್ಮನ ಮೈ ಮೇಲೆ ನಿಜವಾಗ್ಲೂ ಗಾಡ್ ಬಂದಿದ್ದೇನೆ. ನೀವೇ ನೋಡೋದಲ್ಲ, ಅಣ್ಣೊಬ್ಬರು ತರಿಸ್ಕೊಟ್ರು, ಚಕ್ಕಿ ಕೊಡ್ಬೇಳೆ ತರಿಸ್ಕೊಟ್ರು. ಅಷ್ಟು ತರಿಸ್ಕೊಟ್ರೆ ಸಾಕಾ? ಹಬ್ಬಕ್ಕೆ ಸೀರೆ ಬೇಕು ಅಂತ ಕೇಳು, ತರಿಸ್ಕೊಟ್ರೆ ನಿಮ್ಮಮ್ಮ ಗಾಡು, ಇಲ್ಲಾಂದ್ರೆ ಡಾಬ್. ಸೀರೆನಾ? ಅಮ್ಮ ಅದನ್ನ ಎಲ್ಲಿಂದ ತರಿಸ್ಕೊಡ್ತಾರೆ? ನಿಮ್ಮಮ್ಮ ಗಾಡೆ ಆಗಿದ್ರೆ ತರಿಸ್ಕೊಟ್ಟೆ ಕೊಡ್ತಾರೆ. ಅಮ್ಮಾಜಿ, ಒಳ್ಳೆ ಅಮ್ಮಾಜಿ. ಏನು ಮಗಳೇ? ಅಮ್ಮ, ನಿನ್ಗೆ ಬಡೆ ಮಹೇಶ್ವರನೇ ಮುಖ್ಯವಾದ ದೇವರಲ್ವಾ? ಅನುಮಾನನೇ ಇಲ್ಲ. ಹಾಗಾದ್ರೆ ನೀನ್ ಬಡೆ ಮಹೇಶ್ವರನ್ ಕೈಲಿ ನಂಗೆ ಸೀರೆ ತರಿಸ್ಕೊಟ್ಯಾ? ನನ್ನ ಮಹೇಶ್ವರ ಸೀರೆ ಉರಲ್ಲ ಅಲ್ವಾ? ಯಾಕೆ ಉರಲ್ಲ? ಮಹೇಶ್ವರ ಅಂದ್ರೆ ಅರ್ಧನಾರೀಶ್ವರ. ಒಂದ್ ಹಾಫ್ ಮೆನ್ನು, ಇನ್ನೊಂದು ಹಾಫ್ ಪೆನ್ನು. ನನಗೆ ಸೀರೆ ಬೇಕೇ ಬೇಕು, ತರಿಸ್ಕೊ. ನನ್ನ ಶಕ್ತಿನ ಪರೀಕ್ಷೆ ಮಾಡ್ತಾ ಇದ್ದೀಯಾ? ಇಲ್ಲ ನೀ ಜೈ ಒಡೆ ಮಹೇಶ್ವರ. ಸೀರೆ ಬರಲಿ. ನಿನಗೆ ಯಾವ ಸೀರೆ ಬೇಕು ತಗೋ. ನನಗೆ ಇದೇ ಸೀರೆ ಇರ್ಲಿ. ನೋಡಿದ್ರಾ, ನಮ್ಮ ಅತ್ತೆ ಬಗ್ಗೆ ಏನೇನೋ ಮಾತಾಡ್ತಿದ್ರಿ, ಇದಕ್ಕೇನ್ ಹೇಳ್ತೀರಾ? ಅತ್ತೆ, ನಿಮ್ಗೆ ಇಷ್ಟೊಂದು ಶಕ್ತಿ ಇರುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಪದ್ದು, ಕಮ್ ಹಿಯರ್. ಏನ್ ಜಾಜಿ ಅವರೇ, ಮಸಾಲೆ ದೋಸೆಗೆ ದುಡ್ಡು ಕೊಡ್ತೀರಾ? ಪದ್ದು, ವಾಟ್ ಇಸ್ ದಿಸ್? ಚಿನ್ನದ ಗಣಿನೇ ಇಲ್ಲಿರ್ಬೇಕಾದ್ರೆ ನೀನ್ ಯಾಕೋ ಜುಜ್ಬಿ 200 ರೂಪಾಯಿ ಕೇಳ್ತೀಯಾ? ಕೇಳೋ ಹಾಗಿದ್ರೆ ಪ್ಯಾಂಟು ಶರ್ಟು ಕೇಳು. ನನ್ನ ಸೈಜಿನ ಪ್ಯಾಂಟ್ ಶರ್ಟ್ ಸಿಗ್ಬೇಕಲ್ಲ. ಈ ತರ ಪಲ್ಲುಗೆ ಸೀರೆ ತರಿಸ್ಕೊಟ್ಟಿದ್ದಾರೆ, ಕೇಳು. ಸೀರೆ ಯಾರು ಬೇಕಾದ್ರೂ ಉಟ್ಕೋಬಹುದು, ಆದ್ರೆ ಪ್ಯಾಂಟ್ ಶರ್ಟ್ ಮಾತ್ರ ಕರೆಕ್ಟ್ ಸೈಜಿಂದ ಸಿಗ್ಬೇಕು. ಬೇರೆ ಏನಾದ್ರು ಕೇಳೋ. ಅವನ ಯೋಗ್ಯತೆಗೆ ತಕ್ಕಂಥದ್ದನ್ನ ನಾನೇ ಕೊಡ್ತೀನಿ. ಜೈ ಒಡೆ ಮಹೇಶ್ವರ. ಕಲ್ಲು ಮಾತ್ರ ಸೀರೆ ನನಗೆ ಖರ್ಚಿಫಾ. ನಿನಗೆ ದೇವನಲ್ಲಿ ಭಕ್ತಿ ಇಲ್ಲ, ನನ್ನನ್ನೇ ಆಡ್ಕೊತಾ ಇದ್ದೆ. ನಿನ್ನ ಸೈಜಿಗೆ ತಕ್ಕಂಥ ಬಟ್ಟೆ ಸಿಗುತ್ತಾ ಅಂತ ಕೇಳ್ತೀಯಲ್ಲ, ಬ್ರಹ್ಮ ನಿನ್ನ ಸೈಜಿಗೆ ತಕ್ಕಂಥ ಬಟ್ಟೆ ಸಿಗದೇ ಇರೋ ಥರ ನಿನ್ನ ಸೃಷ್ಟಿ ಮಾಡಿ ಕಳಿಸ್ತೀನೇನು? ನಿನ್ನ ಜನ್ಮಕ್ಕೆ ಚಿಚಿ ತಗೋ ಕಲ್ಚಿಪಲ್ಲಿ ನಿನ್ ಮುಖ ಒಲಿಸ್ಕೋ. ಅಯ್ಯೋ ಅಣ್ಣ, ಮೊದಲೇ ಜನ ಮರಗಳಿಲ್ಲ ಅಂತ ಒದ್ದಾಡ್ತಾ ಇದಾರೆ. ಚೆನ್ನಾಗಿರೋ ಮರ ಯಾರ ಕಣ್ಣ ಕೆಡುತ್ತಾ ಇದ್ಯಾ? ಕುಂಡೆ ಯಾರನ್ನ ಕುಂಡೆ ಎತ್ತಿದ? ಇಷ್ಟೊಂದು ಶಕ್ತಿ ಇತ್ತು ಅಂತ ನನಗೆ ಗೊತ್ತಿರ್ಲಿಲ್ಲ ಅಣ್ಣ. ಯಾಕಂಡ ನಕ್ಷತ್ರಗಳು ಕಂಡಂಗ್ ಹೊಡೆದೆ. ಏನೋ ನಿನ್ನ ಹೆಸರು? ನನ್ನ ಹೆಸರು ಪದ್ಮನಾಭ ಅಂತ. ಯಾರ ಪೈಕಿ? ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡಿದನಲ್ಲ, ಎಡಗೈ ಬಲಗೈ ಪಾಂಡ್ರಂಗ ಗಂಡುಗಲಿ, ಅವನು ನನ್ನ ಕಸಿನು. ಮದುವೆ ಆಗಿದ್ಯಾ? ಅಯ್ಯೋ, ಮದುವೆ ಹಾಳಾಗೋಗ್ಲಿ, ಬುದ್ಧಿ ಕೂಡ ಆಗಿಲ್ಲ ಅಣ್ಣ. ಮದುವೆ ಮಾಡಿಸ್ತೀನಿ, ಮಸಾಜ್ ಮಾಡು. 500 ರೂಪಾಯಿ ಆಗ್ಬೋದು. ಮಸಾಜ್ ಮಾಡಾಯ್ತು. ಚೆನ್ನಾಗಿ ಮಸಾಜ್ ಮಾಡಿದೆ, ಬೇಗ ಮದುವೆ ಆಗ್ತವ. ಅದು 500 ರೂಪಾಯಿ. ಹೌದಲ್ವಾ? ಕೊಡು ಇದು. ನಾನೇ ಕಡೆ ಕೊಡ್ಬೇಕು. ಮಸಾಜ್ ಮಾಡಿದಕ್ಕೆ ನೀವು ನನ್ಗೆ 500 ರೂಪಾಯಿ ಕೊಡ್ಬೇಕು. ನೀನ್ ನನಗೆ ಮಸಾಜ್ ಮಾಡಿದಕ್ಕೆ ನೀನೇ ನನ್ಗೆ 500 ರೂಪಾಯಿ ಕೊಡ್ಬೇಕು. ನಾನೇ ಕೊಡ್ಬೇಕಣ್ಣ. ನನಗೆ ಮಸಾಜ್ ಮಾಡಿದಕ್ಕೆ ನಿನ್ಗೆ ಮಜಾ ಸಿಗ್ಲಿಲ್ವಾ? ನನಗೇನು ಮಜಾ ಸಿಗ್ಲಿಲ್ಲ, ಬರೀ ಮೈ ಕೈ ನೋಡ್ತಾ ಇದೆ ಅಷ್ಟೇ. ಬಾಯಿ, ಎಷ್ಟೋ ಜನ ಹೆಣ್ಮಕ್ಳು ಈ ಬಾಡಿನ ಮಸಾಜ್ ಮಾಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ನಿನ್ ಕೈಲಿ ಮಸಾಜ್ ಮಾಡ್ತೀನಿ ಅಂದ್ರೆ ನೀನೇ ನನಗೆ 500 ರೂಪಾಯಿ ಕೊಡ್ಬೇಕು. ಕೊಡೋ. ಕೊಡೋದಿಲ್ಲ. ಕೊಡೋ. ಕೊಡೋದಿಲ್ಲ. ಕೊಡೋದು. ದಾರಿಲಿ ಒಬ್ಬ ಪೈಲ್ವಾನ ಸಿಕ್ಕಿದ್ದ. ಪದ್ದು, ಇಂಥದಕ್ಕೆಲ್ಲ ಯಾಕೆ ಇಂಟರ್ಫಿಯರ್ ಆಗ್ತ್ಯಾ? ಮನೇಲೇ ಸುಮ್ಮನೆ ಉಣ್ಕೊಂಡು ತಿನ್ಕೊಂಡು ಇರಕ್ಕಾಗಲ್ವಾ? ಏನೋ ಒಂದೆರಡು ಕಾಸು ಸಂಪಾದಿಸೋಣ ಅಂತ ಹೋದೆ, ನನಗೆ ಸರಿಯಾಗಿ ತನಕಲ್ ಕೂಡ. ನನ್ನ ಮಸಾಜ್ ಮಾಡಿ ತಪ್ಪಿಗೆ ಇವನೇ ಆ ಪೈಲ್ವಾನ. ಬೇಗ ಪೊಲೀಸರು ಫೋನ್ ಮಾಡಿ.
ಯಾರಾದ್ರೂ ಪೊಲೀಸ್ಗೆ ಫೋನ್ ಮಾಡಿದ್ರೆ ಒಬ್ಬೊಬ್ಬರನ್ನ ಕತ್ತರಿಸಾಕ್ಬಿಡ್ತೀನಿ. ಮರ್ಯಾದೆಗೆ ಅವನ್ನ ನನ್ನ ಜೊತೆ ಕಳ್ಸ್ಕೊಡಿ. ಅವನ ಮೈಯಲ್ಲಿರೋ ಪಾರ್ಸಲ್ ಹಂಗೆ ಪಿಚ್ಚಿ ಕೊಡ್ತೀನಿ. ಜೈ ಒಡೆ ಮಹೇಶ್ವರ. ಏ ಪೈಲ್ವಾನ್, ನಮ್ಮ ಹುಡುಗನ ಮೇಲೆ ಕೈ ಮಾಡ್ತೀಯಾ? ನಾಯಿ ಮಳಿಕಲ್ಲ ಬಾಲ ಮುದುಳ್ಕೊಂಡು ಅಂತ ಆಚೆ ಹೋದ್ರೆ ಸರಿ. ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಪೈಲ್ವಾನ್ ಪಾಪಣ್ಣಂಗೆ ಅವಾಗ ತೋರ್ತಾರೆ. ಪ್ಲೀಸ್ ಬಿಟ್ಬಿಡಿ ಸರ್. 500 ತಾನೆ, ನಾನು ನಿಮಗೆ ಕೊಡ್ತೀನಿ. 500 ಅಲ್ಲ, 5,000 ರೂಪಾಯಿ ಕೊಡಿ ಹೋಗ್ತೀನಿ ಮಾಡಿ ತಪ್ಪಿಗೆ. Oh my God, you mean 5,000? ಜೈ ಒಡೆ ಮಹೇಶ್ವರ. ಮಗಳೇ, ಹಾಗೆಲ್ಲ ಮಾತನಾಡಬಾರ್ದು. ಅವಳು ಅವಾಡ ಪುರುಷರಲ್ಲಿ, ಅವಳಲ್ಲಿ ಏನೋ ಅದ್ಭುತವಾದ ಶಕ್ತಿ ಇರುತ್ತೆ. ನಾವು ಹಾಗೆಲ್ಲ ತಮಾಷೆ ಮಾಡಬಾರ್ದು. ನಿನಗ ಅವ್ನು ಪವಾಡ ಪುರುಷ ಆಗಿರ್ಬೋದು, ಆದ್ರೆ ನಮಗ್ ಹಾಗ ಅನ್ನಿಸ್ತಿಲ್ಲ. ಯಾಕೆ? ನನ್ನ ಶಕ್ತಿಯನ್ನ ನೋಡ್ಲಿಲ್ವಾ ನೀವು? ನೀವು ಕೂತ್ಕೊಂಡು ಕನ್ಸ್ ಕಾಣಿಸಿದ್ರೆ ನಮ್ಗೇನ್ ಗೊತ್ತಾಗಬೇಕು? ಜೈ ಒಡೆ ಮಹೇಶ್ವರ. ನಿನ್ನನ್ನು ಒಡೆಗಳಿಂದ ಅಲಂಕಾರ ಮಾಡಿದೆ. ನಮ್ಮನ್ನು ಕಾಪಾಡು ತಂದೆ, ಕಾಪಾಡು. ಜೈ ಒಡೆ ಮಹೇಶ್ವರ. ಒಡೆ ಮಹೇಶ್ವರ. ರಂಗಮ್ಮ, ನಿನ್ ಬಾಯಿ ಒಡೆ ಹಾಕ. ಮುಕ್ತಿ ಬೇಡವಾ? ಬೇಕು ಬೇಕು ನಿನಗೆ ಸ್ವರ್ಗ ಬೇಡವಾ? ಬೇಕು ಬೇಕು ನಿನಗೆ ಆಧ್ಯಾತ್ಮ ಬೇಡವಾ? ಬೇಕು ಬೇಕು. ಹಾಗಿದ್ರೆ ಸದ್ಯದಲ್ಲೇ ನಾನು ನಿನಗೆ ದರ್ಶನ ಕೊಡ್ತೀನಿ. ಒಡೆ ಮಹೇಶ್ವರ, ಒಡೆ ಮಹೇಶ್ವರ. ಬೇಕು ಬೇಕು. ಅತ್ತೆ ಅತ್ತೆ, ಒಡೆ ಪೂಜೆ ಮಾಡ್ತಾ ಇದ್ದೀರಾ? ಹೌದಮ್ಮ, ಸಾದಾ ವಡೆ, ಮಸಾಲೆ ವಡೆ, ತಲಕಾರಿ ವಡೆ, ಕೈ ವಡೆ, ಹೀಗೆ ವಿಧ ವಿಧವಾದ ವಡೆಗಳಿಂದ ಪೂಜೆ ಮಾಡಬೇಕು. ಎಲ್ಲದರಲ್ಲೂ ದೇವರಿದ್ದಾನೆ. ಆದ್ರೆ ಈಗ ನೀವು ಪೂಜೆ ಮಾಡ್ತಾ ಇರೋದು ಉದ್ದಿನ ವಡೆ. ಇದು ಮೊದಲನೇ ಹಂತ. ಎರಡನೇ ಹಂತದಲ್ಲಿ ತಲಕಾರಿ ವಡೆಯಿಂದ ಪೂಜೆ ಮಾಡಬೇಕು. ಅದೇ ಮೂರನೇ ಹಂತದಲ್ಲಿ ಐದು ವಡೆಯಿಂದ ಪೂಜೆ ಮಾಡಬೇಕು. ಹೀಗೆ ಪೂಜೆ ಮಾಡ್ತಾ ಮಾಡ್ತಾ ಕೈಲಾಸ ಪ್ರಾಪ್ತಿಯಾಗಬೇಕು. ಒಂದ್ ದಿವಸ ನೀವು ಕೈಲಾಸಕ್ಕೆ ಹೋಗ್ತಿರಲ್ಲ, ಆಗ ಅಲ್ಲಿಂದ ನಾವು ಲೆಟರ್ ಮಸಾಲೆ ವಡೆ ಮಹೇಶ್ವರ, ಉದ್ದಿನ ವಡೆ ಮಹೇಶ್ವರ, ತಲಕಾರಿ ವಡೆ ಮಹೇಶ್ವರ. ನಾವು 21st ಸೆಂಚುರಿಲಿದ್ದೀವಿ. ಈ ಟೈಮಲ್ಲಿ ನೀವು ಒಡೆ ಪೂಜೆ ಮಾಡ್ತಾ ಇರಲಿಲ್ಲ. ನಿಮ್ಗೆ ಸ್ವಲ್ಪ ಬುದ್ಧಿ ಅನ್ನೋದು ಏನಾದ್ರು ಇದೆಯಾ? ಈ ವಿಷಯ ಏನಾದ್ರು ನಮ್ಮ ಮಹಿಳಾ ಸಭೆ ಗೊತ್ತಾದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತದೆ. ಅತ್ತೆ, ಈಗಿಂದೀಗಲೇ ಇದನ್ನ ಸ್ಟಾಪ್ ಮಾಡಿದ್ರೆ ಸರಿ. ಇಲ್ಲಾಂದ್ರೆ ಪದ್ದನ್ನ ಕಸಿ ಇದನ್ನೆಲ್ಲ ಆಚೆ ಬಿಸಾಕ್ಸ್ತೀನಿ. ನೀನು ನನ್ನ ಮನೆಗೆ ಬಂದು ನನ್ನನ್ನ ಪೂಜೆ ಮಾಡಬೇಡ ಅಂತೀಯಾ? ಯಾವ್ದಾದ್ರು ಕಾಡಲ್ಲಿ ಹೋಗಿ ಪೂಜೆ ಮಾಡ್ಕೋತೀನಿ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ, ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ, ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ. ಅತ್ತೆ ಅತ್ತೆ, ಚಂಪಾ ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ ಕಣೆ. ಊರಲ್ಲಿರೋ ಕೆರೆ ಬಾವಿ ಎಲ್ಲ ಮರಗಳನ್ನೂ ಹುಡುಕ್ಬಿಟ್ಟೆ, ಎಲ್ಲೂ ರಂಗತ್ತೆ ಸುಳ್ಳೇ ಇಲ್ಲ. ರಾತ್ರಿ ಇದ್ದವ್ರು ಬೆಳಗ್ಗೆ ಕಾಣಿಸ್ತಿಲ್ಲ ಅಂದ್ರೆ ಏನಂತ? ಇದರಲ್ಲ ಈ ಮನೆ ಸೊಸೆ ಜಾಜಿ ಅಕ್ಕ. ಬಾಯ್ಗೆ ಬಂದಾಗ ಆಗಾಗ ಅತ್ತೆಗೆ ಬೈತಾ ಇದ್ರು. ಪಾಪ ಅವರು ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಹೊಟ್ಟೋದ್ರು ಏನೋ. ಜಾಜಿ ಅಕ್ಕ, ಜಾಜಿ ಅಕ್ಕ. ಲೇ ಚಂಪಾ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಪಕ್ಕೆ ಮುರಿಯೋ ಮತ್ ಪಕ್ಕದಲ್ಲಿ ಇರ್ಲಿ. ಬೆಳಗ್ಗೆ ಅಂತ ಅತ್ತೆ ಕಾಣಿಸ್ತಾ ಇಲ್ಲ. ಅವ್ರನ್ನ ಕರ್ಕೊಂಡ್ ಬಂದ್ರೆ ಸರಿ, ಇಲ್ಲಾಂದ್ರೆ ನಾನ್ ನಿಮ್ ಪಕ್ಕೆ ಮುರಿಬೇಕಾಗುತ್ತೆ. ಲೇ ಚಂಪಾ, ನೀನು ಈ ಮನೆ ಕೆಲಸದೋಳು. ಕೆಲಸದೊಳಗೆ ಇಷ್ಟೊಂದು ಕೋಪ ಇರಬಾರ್ದು. ನಾನ್ ಕೆಲಸದವಳಲ್ಲ, MSc ಮೇಡ್ ಸಭೆ ಚಪ್ಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟು. ಏನಾದ್ರು ಏನಂತೆ ಮುಸ್ಲಿಕ್ಕೆ ತಪ್ಪುತ್ತೇನೆ. ಅಷ್ಟೇ ಹುಡುಕ್ಸಿ ವಾಪಸ್ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಮುಸ್ಲಿಂ ಬಂದ್ರೆ ಮೂತ್ ಮೂತಿ ಕೊಡ್ತೀನಿ. ಪದ್ದು, ಯಾಕೆ ಅವಳು
ಇಷ್ಟೊಂದು ರೊಚ್ಚಿಗೆ ಬಿಡಿದಾಳೆ. ಚಂಪಾಗೂ ರಂಗತ್ತೆಗೂ ಸಿಕ್ಕಾಪಟ್ಟೆ ಲವ್ ಅಲ್ವಾ, ಅದಕ್ಕೆ ರೊಚ್ಚಿಗೆ ಬಿಡಿದಾಳೆ. ಮಧು, ಟೇಕ್ ದಿಸ್ 200. ಚೆನ್ನಾಗಿ ಮಸಾಲೆ ದೋಸೆ ತಿಂದು ಅತ್ತೆ ಎಲ್ಲೇ ಇದ್ರು ಹುಡ್ಕೊಂಬರೋ ಜವಾಬ್ದಾರಿ ನಿಂದು. ಲೇ ಪಲ್ಲು, ನೀನು ನನ್ನ ಜೊತೆಗೆ ಬರ, ನಂಗೆ ಒಬ್ಬನಿಗೆ ಮಸಾಲೆ ದೋಸೆ ತಿನ್ನಕ್ ಬೇಜಾರು. ಒಡೆ ಮಹೇಶ್ವರ, ನನಗೆ ಒಳ್ಳೇದು ಮಾಡು, ನನಗೆ ದೀಕ್ಷೆ ಕೊಡು, ದೀಕ್ಷೆ ಕೊಡು. ಮಾತೆ ಸತ್ಫಲ ಪ್ರಸೂತೆ. ಯಾಣಿದು ಕಣ್ಣಲ್ಲಿ ನೋವು. ಒಡೆ ಮಹೇಶ್ವರ, ನಿನ್ನ ಬಗ್ಗೆ ನನ್ನ ಮನೆಯವರೆಲ್ಲ ಕೇವಲವಾಗಿ ಮಾತಾಡು. ಬಾಯಿ ಒಡೆ. ಅದನ್ನು ಕೇಳಿ ನನ್ನ ಕಲೆಗಳು ಛಿಲ್ಲಂತ ಇದೆ. ನಿಮ್ಮ ಮನೇಲಿ ಹಣ ಇದೆ, ಪ್ರೀತಿ ಇಲ್ಲ, ಒಡವೆ ಇದೆ, ಸ್ನೇಹ ಇಲ್ಲ, ಒಟ್ಟಿನಲ್ಲಿ ಎಲ್ಲ ಇದೆ, ಎಲ್ಲ ಸಂಬಂಧ ವ್ಯಾಕೂಟಾಗಿದೆ. ಅದಕ್ಕೆ ನನಗೆ ಮುಕ್ತಿ ಕೊಡು, ಮುಕ್ತಿ ಕೊಡು. ಆ ಮುಖ್ಯ ಅಂದ್ರೆ ಚೂಚಿಬಿಟ್ಟು ಏನಿಗೆದ್ರೆ ತಲೆ ಬೋಳಿಸ್ಬಾರ್ದು. ಹೌದು, ಊರಿಗೆದ್ರೆ ಸೀರೆ ಬಿಚ್ಚಾಕ್ಬಾರ್ದು. ಏನು ಯೋಚನೆ ಮಾಡ್ಬೇಡ, ಈ ಒಡೆ ಮಹೇಶ್ವರ ಬಂದು ಎಲ್ಲ ಸರಿ ಮಾಡ್ತಾನೆ. ಆಕಟ, ಆಕಟ. ಅಯ್ಯೋ ರಂಗತ್ತೆ, ಇಲ್ಲೇನ್ ಮಾಡ್ತಾ ಇದ್ಯಾ? ಮನೆಗ್ ಬಾ. ಇಲ್ಲ ಇಲ್ಲ, ನಾನು ಮನೆಗೆ ಬರೋಲ್ಲ. ಅಮ್ಮ ಈಗಂದ್ರೆ ಹೇಗೆ ಮನೆ ನಿಂದು ಬಾ. ಒಡೆ ಮಹೇಶ್ವರ ಬರೋ ಹಾಗಿದ್ರೆ ನಾನು ಬರ್ತೀನಿ, ಇಲ್ಲಾಂದ್ರೆ ನಾನು ಮನೆಗೆ ಬರೋದೇ ಇಲ್ಲ. ಒಡೆ ಮಹೇಶ್ವರ, ಯಾಕೆ ಲೊಚ್ಚಿಗೆದ್ದಿದ್ದೀರಾ? ಮಾತೆ ಸತ್ಕುಲ ಪ್ರಸೂತೆ. ಯಾವ ಸಮಯದಲ್ಲಿ ದರ್ಶನ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇನ್ ಹೇಳೋದು? ಬಾಯಿ ಒಡೆ ಹಾಕ. ಈಗ ನೀನ್ ಮಾಡಿ ನೀನ್ ಮನೆಗೆ ಹೋಗು. ನಾಳೆ ರಾತ್ರಿ ನಾನು ದರ್ಶನ ಕೊಡ್ತೀನಿ. ಒಡೆ ಮಹೇಶ್ವರ ಅಂತ ಕರಿ, ಅಕಟ ಅಂತ ಬಂದು ನೀನು ಬಾಯಿ ಒಡೆ ಹಾಕ್ಬಿಡ್ತೀನಿ. ಅತ್ತೆ, ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿದ್ದೀರಲ್ಲ, ನೀವೇನ್ ಸ್ಮಾಲ್ ಕಿಡ್ಡ? ನೀವು ಮನೆ ಬಿಟ್ಟು ಹೋದ್ರೆ ಈ ಚಂಪ ನನ್ ಮೇಲೆ ರೋಪಾಗ್ತಾಳೆ. ಬಂದಿರೋ ಕೋಪಕ್ಕೆ ಈ ಚಂಪನೆ ಮನೇನ ಆಚೆ ಓಡ್ಸೋಣ ಅಂತಿದ್ದೆ. ಆದ್ರೆ ನೀವೇ ಬೇಜಾರ್ ಮಾಡ್ಕೋತೀರೋ ಅಂತ ಸುಮ್ಮನೆ ಇದ್ದೆ. ನೋಡಮ್ಮ, ನಾನು ಮಾಡಿದ್ದು ಸರಿನೋ ತಪ್ಪೋ ಆ ಒಡೆ ಬಾಬಾವನ್ನ ಕೇಳು, ಗೊತ್ತಾಗ್ತದೆ. ಆ ಒಡೆ ಬಾಬು ಮನೆಗೆ ಬರ್ಲಿ, ನಾನೇ ನಿಮಗೆ ಕಂಪ್ಲೇಂಟ್ ಮಾಡ್ತೀನಿ. ಒಡೆ ಮಹೇಶ್ವರ, ಒಡೆ ಮಹೇಶ್ವರ, ಎಲ್ಲಿದ್ದೀಯ? ಬೇಗ ಪಾಪ. ಒಡೆ ಮಹೇಶ್ವರ, ನೀನಪ್ಪ ನಿನ್ನ ಲೀಲೆ, ಹಾಲೆಲ್ಲ ಕೂಡಲೇ ಬಂದುಬಿಟ್ಟಿಯಲ್ಲ. ಏನಿಲ್ಲ, ಮುಖಮುಖ ನೋಡ್ತಾ ನಿಂತಿದ್ದೇನೆ. ಒಡೆ ಮಹೇಶ್ವರನ ಧ್ಯಾನ ಮಾಡಿ. ಮಹೇಶ್ವರ, ಒಡೆ ಮಹೇಶ್ವರ, ಸಾದಾ ಒಡೆ ಮಹೇಶ್ವರ, ತಲಕಾಲು ಒಡೆ ಮಹೇಶ್ವರ, ಮಸಾಲೆ ಒಡೆ, ಉದ್ದಿನ ಒಡೆ, ಕಾಯಿದ ಒಡೆ, ಸಂತೆ ಒಡೆ, ಪುಟ್ಟೆ ಒಡೆ, ಗಟ್ಟಿ ಒಡೆ ಮಹೇಶ್ವರ, ನಿನ್ನ ದರುಶನದಿಂದ ನಾವು ಸಾಧ್ಯರಾದ. ಎಷ್ಟೊಂದು ಒಡೆಗಳ ದರ್ಶನ ಮಾಡಿಸ್ಬಿಟ್ಟೆ ತಾಯಿ. ತಗೊಳ್ಳಿ, ಇದು ಕೈಲಾಸದಿಂದ ತಂದಿರೋ ಒಡೆ, ಗರಿಗರಿಯಾದ ಒಡೆ, ಶುದ್ಧವಾದ ಒಡೆ, ದೇವರ ಒಡೆ. ಇದನ್ನ ತಿಂದ್ರೆ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಯಾರು ತಿನ್ನಲ್ವೋ ಅವ್ರ ಮುಂದಿನ ಜನ್ಮ ನಾಯಿ ಆಗ್ತೀರಾ. ಈ ಮನೆ ತಿಂದ್ರೆ ನಮ್ಗೆ ಯಜಮಾನ್ರ ಕೆಲಸ ಸಿಗುತ್ತಾ? ನನಗೆ ಮದುವೆ ಆಗುತ್ತಾ? ಆಗತ್ತೆ, ನನ್ಗೆ MLA ಆಗಕ್ಕೆ ಟಿಕೆಟ್ ಸಿಗುತ್ತಾ? ಸಿಗುತ್ತೆ. ನನ್ನ ಮನಸ್ಸಲ್ಲಿ ಒಂದು ಆಸೆ ಇದೆ, ಅದು ನೆರವೇರುತ್ತಾ? ಹಿಂದೆ ಮುಂದೆ ನೋಡದೆ ತಿನ್ನಮ್ಮ, ಆಗುತ್ತೆ. ನಾನು ಮೊಮ್ಮಗನ ಆಡಿಸಬಹುದಾ? ಓ, ಆಡ್ಸ್ಬೋದು. ಏ ಶಿಷ್ಯ, ಬರ, ಬೇಗ ಬರ, ಬೇಗ ಬರ. ಶಿಷ್ಯ, ನಿನ್ನಲ್ಲಿ ಯಾವ್ಯಾವ ಮೂಲೆ ಏನೇನಿದೆ ಎಲ್ಲ ನನಗೆ ಗೊತ್ತು. ಹೆಚ್ಚಾಗೋದು ಮುಂಚೆ ಎಲ್ಲ ಲಪ್ಟಾಯಿಸ್ಬಿಡೋಣ. ನಡೀತೀನಿ. ಬಾಬಾ ವೇಷ ಹಾಕೊಂಬಂದು ನಾವ್ ಏನ್ ವೇಷ ಹಾಕೊಂಬಂದ್ರು ಹಿಡಿತೀಯಲ್ಲ, ನೀನೇನ್ ಪೊಲೀಸ ಇಲ್ಲ ಪೊಲೀಸ್ ನಾಯ? ನಿನ್ನಂತವ್ರಿಗೆ ನಾನು ಎಷ್ಟು ಜನ ನೋಡಿದ್ದೀನಿ. ಒಡೆ ತಿನ್ಸಿ ಅವ್ರಿಗೆ ಪ್ರಜ್ಞೆ ತಪ್ಪಿದ್ಯಾ? ಎದ್ದೇಳ್ಸ, ನೀರು ತುಂಬಿಸಿ ಎದ್ದೇಳ್ಸ. ಒಡೆ ಮಹೇಶ್ವರ, ಮುಚ್ಚಮ್ಮ ಬಾಯ್ನ. ಯಾರು ಒಡೆ ಮಹೇಶ್ವರ? ಇವಳು ಪ್ರಸಾದ ಅಂತ ಒಡೆ ತಂದು ಕೊಟ್ಟರು, ಅದನ್ನ ತಿಂತಿದ್ದ ಹಾಗೆ ನಾವು ಕೇಳ್ಕೊಂಡು ಹೊರಟೋದ್ವಿ. ನೀವು ಹಂಗೆ ತೇಳ್ತಾ ಇದ್ರೆ ಇವನ್ ಮನೇನೆ ಹಂಗೆ ಮುಳುಗಿಸ್ಬಿಟ್ಟಿರೋನು. ಹೇಳ್ತಾ ಇದ್ದಿಲ್ಲ. ನೀವು ತಿಳ್ಕೊಂಡಾಗ ಇವನು ಒಡೆ ಮಹೇಶ್ವರ ಅಲ್ಲ, ಬಾಬಾ ಅಲ್ಲ. 12 ವರ್ಷದಿಂದ ನಮ್ ಡಿಪಾರ್ಟ್ಮೆಂಟ್ ಬೇಕಾಗಿದ್ದ ಕಳ್ಳ.